ಸಿಂಹ ಎಷ್ಟೇ ಬಲಶಾಲಿಯಾದ ಶಿಕಾರಿಯಾಗಿದ್ದರೂ ಆಫ್ರಿಕಾದ ಈ ಕಾಡೆಮ್ಮೆಯ ಮುಂದೆ ಒಂಟಿಯಾಗಿ ಹೋಗಲು ಹೆದರುತ್ತದೆ. ಇದರ ನಿಕ್ನೇಮ್ ಬ್ಲ್ಯಾಕ್ ಡೆತ್. ಆಫ್ರಿಕಾದ ಕೆಲವು ಆದಿವಾಸಿಗಳು ಈ ಕಾಡೆಮ್ಮೆಯನ್ನು ಸಿಂಹಕ್ಕಿಂತಲೂ ಶಕ್ತಿಶಾಲಿ ಎಂದು ಭಾವಿಸುತ್ತಾರೆ. ಬನ್ನಿ, ಈ ಆದಿವಾಸಿಗಳು ಇದನ್ನು ಏಕೆ ಇಷ್ಟು ಶಕ್ತಿಶಾಲಿ ಎಂದು ಕರೆಯುತ್ತಾರೆ ಮತ್ತು ಬ್ಲ್ಯಾಕ್ ಡೆತ್ ಎಂಬ ನಿಕ್ನೇಮ್ ಏತಕ್ಕಾಗಿ ಇದಕ್ಕೆ ಬಂದಿದೆ ಎಂದು ತಿಳಿದುಕೊಳ್ಳೋಣ. ಆಫ್ರಿಕಾದ ಕಾಡೆಮ್ಮೆಯನ್ನು ಕೇಪ್ ಬಫೆಲೋ ಎಂದು ಕರೆಯುತ್ತಾರೆ. ಇದರ ತೂಕ ಸುಮಾರು 700 ರಿಂದ 1000 kg ಇರುತ್ತದೆ. ಎತ್ತರ 6 ಅಡಿ. ಇದು ಗಂಟೆಗೆ 57 ಕಿಲೋಮೀಟರ್ನಷ್ಟು ವೇಗವಾಗಿ ಓಡುತ್ತದೆ. ಇದೇ ವೇಗದಲ್ಲಿ ಗುದ್ದಿದರೆ ಒಂದು ಟ್ರಕ್ ಗುದ್ದಿದಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಇದರ ನಿಜವಾದ ಶಕ್ತಿ ಇದರ ಕೊಂಬುಗಳಲ್ಲಿವೆ. ಕೊಂಬುಗಳು ಬಹಳ ಗಟ್ಟಿಯಾಗಿದ್ದು ತಲೆಯ ಮೇಲೆ ಒಂದಕ್ಕೊಂದು ಸೇರಿಕೊಂಡಿರುತ್ತದೆ ಮತ್ತು ದಪ್ಪನಾದ ಶೀಲ್ಡ್ನಂತೆ ಕೆಲಸ ಮಾಡುತ್ತದೆ. ಇದನ್ನು ಬಾಶ್ ಎಂದು ಕರೆಯಲಾಗುತ್ತದೆ. ಎಷ್ಟು ಗಟ್ಟಿ ಇರುತ್ತದೆಂದರೆ ಒಂದು ಬುಲೆಟ್ ಗುಂಡು ತಗುಲಿದರೂ ಇದು ಒಳಕ್ಕೆ ನುಗ್ಗುವುದಿಲ್ಲ, ಜಾರಿ ಕೆಳಗೆ ಬೀಳುತ್ತದೆ. ಕೊಂಬುಗಳು ಒಂದು ತುದಿಯಿಂದ ಮತ್ತೊಂದು ತುದಿಗೆ 4 ಫೀಟ್ನಷ್ಟು ಹರಡಿಕೊಂಡಿರುತ್ತದೆ. ಚೂಪಾದ ಕೊಂಬಿನಿಂದ ಹೊಡೆದರೆ ಬೇಟೆಯ ಹೊಟ್ಟೆ ಸೀಳಿಬಿಡುತ್ತದೆ. ಹಾಗೆ ಇದರ ಚರ್ಮವು ಬಹಳ ದಪ್ಪವಾಗಿರುತ್ತದೆ. ಕೆಸರಿನಿಂದ ಬಿದ್ದು ಎದ್ದ ಮೇಲಂತೂ ಕೆಸರು ಒಣಗಿ ಚರ್ಮವು ಬುಲೆಟ್ ಪ್ರೂಫ್ ಜಾಕೆಟ್ನಂತೆ ಮಂದವಾಗಿ ಬಿಡುತ್ತದೆ. ಇವುಗಳು ಗುಂಪಾಗಿ ಜೀವಿಸುತ್ತದೆ. ಒಂದು ಗುಂಪಿನಲ್ಲಿ 50 ರಿಂದ 1000 ಸಂಖ್ಯೆಯವರೆಗೆ ಕಾಡೆಮ್ಮೆಗಳು ಇರುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸುವ ಈ ಕೇಪ್ ಬಫೆಲೋಗಳು ಯಾವಾಗ ಚಲಿಸಬೇಕು, ಯಾವಾಗ ನೀರು ಕುಡಿಯಬೇಕು, ಯಾವಾಗ ವಿಶ್ರಾಂತಿ ಪಡೆಯಬೇಕು ಎಂಬುದನ್ನು ನಿರ್ಧರಿಸುವುದು ಈ ಗುಂಪಿನ ನಾಯಕನಾಗಿರುತ್ತಾನೆ. ಆದರೆ ಯಾವ ದಿಕ್ಕಿಗೆ ಚಲಿಸಬೇಕೆಂದು ಸೂಚಿಸುವುದು ಮಾತ್ರ ಈ ಗುಂಪಿನ ಹೆಣ್ಣು ಎಮ್ಮೆಗಳು. ಹೌದು, ಅತಿ ಹೆಚ್ಚು ಹೆಣ್ಣು ಎಮ್ಮೆಗಳು ಯಾವ ದಿಕ್ಕಿಗೆ ತಿರುಗಿ ಕುಳಿತುಕೊಳ್ಳುತ್ತವೆಯೋ ಅದೇ ದಿಕ್ಕಿಗೆ ಪ್ರಯಾಣ ನಡೆಸಬೇಕಾಗುತ್ತದೆ. ಯಾವುದಾದರೊಂದು ತುಂಟ ಎಮ್ಮೆ ನಿಯಮವನ್ನು ಉಲ್ಲಂಘಿಸಿದರೆ ಗುಂಪಿನಿಂದ ಹೊರಹಾಕಲ್ಪಡುತ್ತದೆ. ಗುಂಪಿಗೆ ಅಪಾಯವೆಂದು ತಿಳಿದರೆ ತಕ್ಷಣ ಸೈನ್ಯದಂತೆ ಶಿಸ್ತಿನಿಂದ ವೃತ್ತಾಕಾರದಲ್ಲಿ ಕೊಂಬುಗಳನ್ನು ಹೊರಮುಖ ಮಾಡಿ ಮರಿಗಳನ್ನು ವೃತ್ತದ ಒಳಗೆ ಸುರಕ್ಷಿತವಾಗಿಡುತ್ತದೆ. ಒಂದು ಮರಿ ಅಪಾಯಕ್ಕೆ ಸಿಲುಕಿದರೂ ಗುಂಪು ಆಕ್ರಮಣ ಮಾಡಿ ಮರಿಯನ್ನು ರಕ್ಷಿಸಿಕೊಳ್ಳುತ್ತದೆ. ಈ ಕೇಪ್ ಬಫೆಲೋಗಳ ಲೇಡಿ ಡೆಮಾಕ್ರಸಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.